ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಒಂದು ಹೊಸ ಕೋರ್ಸ್, ಅಂದರೆ ಒಂದು 2-3 ವರ್ಷ ಆಗಿದೆ, ಜಾಸ್ತಿ ಅಂದರೆ 4 ವರ್ಷ ಆಗಿದೆ ಈ ಕೋರ್ಸು ಹುಟ್ಟಿ. ಏನು ಈ ಕೋರ್ಸ್ ಹೆಸರು ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಬ್ರ್ಯಾಕೆಟಲ್ಲಿ IoT, ಸೈಬರ್ ಸೆಕ್ಯೂರಿಟಿ ವಿತ್ ಬ್ಲಾಕ್ ಚೈನ್ ಟೆಕ್ನಾಲಜಿ. ಏನು ಖುಷಿ ವಿಷಯ ಅಂದರೆ ಬಿಗಿನಿಂಗು CS ಅಂತಿರುತ್ತೆ, ಬ್ರ್ಯಾಕೆಟಲ್ಲಿ ಮಾತ್ರ IoT, ಸೈಬರ್ ಸೆಕ್ಯೂರಿಟಿ ವಿತ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಇರುತ್ತೆ. ಸೊ ನೀವು ಹೈಯರ್ ಸ್ಟಡೀಸ್ಗೆ ಹೋದ್ರೂ ಏನೂ ತೊಂದರೆ ಆಗಲ್ಲ, ಯಾಕೆಂದರೆ ಬೇಸಿಕಲಿ ಇದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಸ್ಪೆಷಲೈಸೇಷನ್ ಇನ್ IoT, ಸೈಬರ್ ಸೆಕ್ಯೂರಿಟಿ ವಿತ್ ಬ್ಲಾಕ್ ಚೈನ್ ಟೆಕ್ನಾಲಜಿ. ಇದೇ ಕೋರ್ಸಲ್ಲಿ ಮಾತ್ರ ನೀವು IoT, ಸೈಬರ್ ಸೆಕ್ಯೂರಿಟಿ, ಬ್ಲಾಕ್ ಚೈನ್ ಓದ್ತೀರಾ ಹಾಗೇನೂ ಇಲ್ಲ. ಆರ್ಡಿನರಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಲು, ಮೆಕ್ಯಾನಿಕಲ್ಲು, ಸಿವಿಲ್ ಎಲ್ಲ ಹುಡುಗರು IoTನೂ ಓದ್ಬೋದು, ಸೈಬರ್ ಸೆಕ್ಯೂರಿಟಿನೂ ಓದ್ಬೋದು, ಬ್ಲಾಕ್ ಚೈನು ಓದ್ಬೋದು. ಯಾಕಂದರೆ ಅವ್ರಿಗೆ ಪ್ರೊಫೆಷನಲ್ ಎಲೆಕ್ಟಿವ್ ಅಂತ ಕೊಟ್ಟಿರ್ತಾರೆ, ಇಲ್ಲ ಓಪನ್ ಎಲೆಕ್ಟಿವ್ ಅಂತಿರುತ್ತೆ. ಸೊ ಅಲ್ಲಿ ಈ ಸಬ್ಜೆಕ್ಟ್ಸ್ ಎಲ್ಲ ಓದಬಹುದು. ಬರೀ CSE ಬ್ರ್ಯಾಕೆಟಲ್ಲಿ IoT, ಸೈಬರ್ ಸೆಕ್ಯೂರಿಟಿ ವಿತ್ ಬ್ಲಾಕ್ ಚೈನ್ ಟೆಕ್ನಾಲಜಿಯಲ್ಲಿ ಮಾತ್ರ IoT, ಸೈಬರ್ ಸೆಕ್ಯೂರಿಟಿ, ಬ್ಲಾಕ್ ಚೈನ್ ಟೆಕ್ನಾಲಜಿ ಎಕ್ಸ್ಪರ್ಟ್ಸ್ ಆಗಿರ್ತಾರೆ ಅಂತ ಏನೂ ಇಲ್ಲ. ಏನಿದು IoT? ಇಂಟರ್ನೆಟ್ ಆಫ್ ಥಿಂಗ್ಸ್. ಸೊ ಯು ಆರ್ ಕನೆಕ್ಟಿಂಗ್ ಥಿಂಗ್ಸ್ ಥ್ರೂ ಇಂಟರ್ನೆಟ್. ಯಾಕೆಂದರೆ ಹ್ಯೂಮನ್ ಟು ಹ್ಯೂಮನ್ ಆರ್ ಹ್ಯೂಮನ್ ಟು ಕಂಪ್ಯೂಟರ್ ಇಂಟ್ರ್ಯಾಕ್ಷನ್ನ ಕಡಿಮೆ ಮಾಡೋದಕ್ಕೆ. ಈಗ ಎಲ್ಲ ಕಡೆನೂ ನೀವು ಬಸ್ವರ್ಡ್, ಇದು ಎಲ್ರಿಗೂ ಗೊತ್ತಿರುತ್ತೆ, IoT, ಸೈಬರ್ ಸೆಕ್ಯೂರಿಟಿ ಎಲ್ಲ. ಇನ್ನು ಸೈಬರ್ ಸೆಕ್ಯೂರಿಟಿ ಈಗ ಓದ್ತಾ ಇರ್ತೀರಾ, ನೋಡ್ತಾ ಇರ್ತೀರಾ ಪೇಪರಲ್ಲಿ, ನ್ಯೂಸಲ್ಲೆಲ್ಲ ಸೈಬರ್ ಕ್ರೈಮ್ಸ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ ಅಂದರೆ ಅದನ್ನು ತಡೆಯೋದಕ್ಕೆ ಏನಾದರೂ ಮಾಡಬೇಕು. ಯಾರು ಮಾಡಬೇಕು? ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಸ್. ವೆದರ್ ಇಟ್ ಇಸ್ ಬ್ಯಾಂಕು, ಬೇರೆ ಏನಾದರೂ ಸರಿ, ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಸ್ ಬೇಕೇ ಬೇಕಾಗುತ್ತೆ. ಯಾಕೆಂದರೆ ಒಂದು ಪ್ರೊಟೆಕ್ಷನ್ ಕೊಡಬೇಕಾಗತ್ತೆ. ಪ್ರಪಂಚದ ಎಲ್ಲ ಕಡೆನೂ ಸೈಬರ್ ಫ್ರಾಡ್ಸ್ ನಡೀತಾ ಇದೆ ಈಗ. ಹಾಗಾಗಿ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಸ್ಗೆ ತುಂಬ ಡಿಮಾಂಡ್ ಇದೆ ಈಗ. Cyber security experts detect vulnerabilities, recommend software and hardware programs that can mitigate risks and develop policies and procedures for maintaining security. ಯಾವುದೊಂದು ಸಾಫ್ಟ್ವೇರ್ ಡೆವಲಪ್ ಮಾಡ್ತೀರಾ, ಇಲ್ಲ ಬ್ಯಾಂಕಿಂಗ್ ಸಾಫ್ಟ್ವೇರು, ಇಲ್ಲ ಯಾವುದೊಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದಾಗ ಅದರ ವಲ್ನರಬಿಲಿಟೀಸ್ ಟೆಸ್ಟ್ ಮಾಡಬೇಕಾಗುತ್ತೆ. ಹ್ಯಾಕ್ ಮಾಡೋದಕ್ಕೆ ಯಾರಿಗಾದ್ರೂ ಈಸಿಯಾಗಿ ಸಾಧ್ಯ ಆಗುತ್ತಾ ಇಲ್ವಾ ಅಂತ. ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಹಾರ್ಡ್ವೇರು, ಸಾಫ್ಟ್ವೇರ್ ಎಲ್ಲ, ಪ್ರೋಗ್ರಾಮ್ಸು, ಬೇರೆ ಎಲ್ಲ ಏನೇನು ಬೇಕು ಅಂತ ನೀವು ಸಜೆಸ್ಟ್ ಮಾಡಬಹುದು. ಬ್ಲಾಕ್ ಚೈನ್ ಅಪ್ಲಿಕೇಶನ್ಸ್ ಗೋ ಫಾರ್ ಬಿಯಾಂಡ್ ಕ್ರಿಪ್ಟೋ ಕರೆನ್ಸಿ ಆ್ಯಂಡ್ ಬಿಟ್ ಕಾಯಿನ್. ಈಗೆಲ್ಲ ತುಂಬ ಡಿಮಾಂಡ್ ಇದೆ. ಆ್ಯಸ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಕಂಟಿನ್ಯೂಸ್ ಟು ಎವಾಲ್ವ್, ಸೊ ವಿಲ್ ಇಟ್ಸ್ ಪ್ರೊಫೆಷನಲ್ ಆಪರ್ಚುನಿಟೀಸ್. ಸೊ ಬ್ಲಾಕ್ ಚೈನು ಇಲ್ಲಿರೋದಕ್ಕೆ ಬಂದಿದೆ, ನಾಳೆ ಮಾಯ ಆಗುತ್ತೆ ಅಂತ ಏನೂ ಇಲ್ಲ. ಹಾಗಾಗಿ ಜಾಬ್ ಆಪರ್ಚುನಿಟೀಸ್ IoTಯಲ್ಲಾಗಲಿ, ಸೈಬರ್ ಸೆಕ್ಯೂರಿಟಿ ಆಗಲಿ, ಬ್ಲಾಕ್ ಚೈನಲ್ಲಾಗಲಿ ತುಂಬ ಇದೆ. ನೋಡೋಣ ಯಾವ್ಯಾವ ಕಾಲೇಜಲ್ಲಿ ಈ ಕೋರ್ಸ್ ಇದೆ. ಕೋರ್ಸ್ ಕೋಡು IC ಅಂದರೆ CS in IoT, ಸೈಬರ್ ಸೆಕ್ಯೂರಿಟಿ ವಿತ್ ಬ್ಲಾಕ್ ಚೈನ್ ಟೆಕ್ನಾಲಜಿ. ನೋಡ್ತಾ ಹೋಗೋಣ ಯಾವ್ಯಾವ ಕಾಲೇಜಲ್ಲಿ ಏನೇನು ಕಟ್ ಆಫ್ ಇತ್ತು. ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ಯಾವ ಪ್ರಯಾರಿಟಿ ಕೊಟ್ಕೊಂಡು ಹೋಗ್ಬೋದು ಏನು ಅಂತ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 3885 ಬಂದಿರೋರಿಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು. CET 2024 ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗೆ. ಸೊ ನೀವೇನಾದರೂ ಬೇರೆ ಕ್ಯಾಟಗರಿ ಸ್ಟೂಡೆಂಟ್ ಆಗಿದ್ದರೆ ಇದಕ್ಕಿಂತ ಕಡಿಮೆ ರ್ಯಾಂಕ್ ಇದ್ರೂ ಸಹ ನಿಮಗೆ ಸೀಟ್ ಸಿಗುತ್ತೆ. ದಯಾನ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ಲಿ 10,560 ಬಂದಿದ್ರು, ನಿಮಗೆ CS in IoT, ಸೈಬರ್ ಸೆಕ್ಯೂರಿಟಿ ಸಿಕ್ಕಿತ್ತು. ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ 13,000, ಸರ್ ಎಂ ವಿಶ್ವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ 22,000, DSC ATM ಕನಕಪುರ ಮೇನ್ ರೋಡ್ 27,000, ಮೈಟ್ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್ 37,000, ಕೇಂಬ್ರಿಡ್ಜ್ KR ಪುರಂ 39,000, KSIT 53,000, ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 58,000, ಈಸ್ಟ್ ಪಾಯಿಂಟ್ 63,000, ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರು ಬೆಳವಾಡಿಯಲ್ಲಿರೋದು 74,895, AG ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮಂಗಳೂರು 79,102, AG ಆದಮೇಲೆ ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 79,276, ಬೃಂದಾವನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 94,000, ಟಿ ಜಾನ್ 95,000, ಗುರುನಾನಕ್ ದೇವ್ 1,00,000 ದಾಟಿದ್ರೆ ಸಿಕ್ಕಿದೆ. ಸಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ KR ಪುರಂ 1,11,000, ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಗಳೂರು 1,87,000. ಇದೆಲ್ಲ ಜನರಲ್ ಮೆರಿಟ್ ಕ್ಯಾಟಗರಿಗೆ ನೆನಪಿರಲಿ. ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,92,000, PA ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,96,000. ಸೊ ಲಾಸ್ಟ್ ರ್ಯಾಂಕ್ ಬಂದಿರೋ ಸ್ಟೂಡೆಂಟು ಈ ವರ್ಷ ಸಹ ಅವ್ರೇನಾದರೂ ಇಷ್ಟಪಟ್ಟರೆ ಕಂಪ್ಯೂಟರ್ ಸೈನ್ಸ್ ಇನ್ IoT, ಸೈಬರ್ ಸೆಕ್ಯೂರಿಟಿ ವಿತ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಖಂಡಿತ ಸಿಗುತ್ತೆ ಅನ್ನೋ ಹೋಪ್ಸ್ ಬರುತ್ತೆ ಈ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ. ನೆಕ್ಸ್ಟು ಚೀಫ್ ರೋಲ್ಸ್ ಪ್ರೊಫೈಲ್ಸ್ ಇನ್ ಸೈಬರ್ ಸೆಕ್ಯೂರಿಟಿ. ಏನೇನು ರೋಲು ನಿಮಗೆ ಸಿಗಬಹುದು ನೀವೇನಾದರೂ ಈ ಕೋರ್ಸ್ ಮಾಡಿದ್ರೆ. ಚೀಫ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆಫೀಸರ್, ಪೆನಿಟ್ರೇಷನ್ ಟೆಸ್ಟರ್, ಸೆಕ್ಯೂರಿಟಿ ಆಡಿಟರ್, ಸೆಕ್ಯೂರಿಟಿ ಮ್ಯಾನೇಜರ್, ವಲ್ನರಬಿಲಿಟಿ ಅಸೆಸರ್, ಕ್ರಿಪ್ಟೋಗ್ರಾಫರ್, ಸೆಕ್ಯೂರಿಟಿ ಅಡ್ಮಿನಿಸ್ಟ್ರೇಟರ್, ಸೆಕ್ಯೂರಿಟಿ ಕನ್ಸಲ್ಟೆಂಟ್, ಸೆಕ್ಯೂರಿಟಿ ಸಾಫ್ಟ್ವೇರ್ ಡೆವಲಪರ್, ಫೋರೆನ್ಸಿಕ್ ಎಕ್ಸ್ಪರ್ಟ್, ಇನ್ಸಿಡೆಂಟ್ ರೆಸ್ಪಾಂಡರ್, ಸೆಕ್ಯೂರಿಟಿ ಅನಲಿಸ್ಟ್, ಸೆಕ್ಯೂರಿಟಿ ಆರ್ಕಿಟೆಕ್ಟ್, ಸೆಕ್ಯೂರಿಟಿ ಇಂಜಿನಿಯರ್, ಸೆಕ್ಯೂರಿಟಿ ಕೋಡ್ ಆಡಿಟರ್, ಸೆಕ್ಯೂರಿಟಿ ಸ್ಪೆಷಲಿಸ್ಟ್. ಈ ಥರ ರೋಲ್ಸ್
ಇರೋದು ಜಾಬ್ ನಿಮಗೆ ಸಿಗುತ್ತೆ. ದೀಸ್ ಆರ್ ದ ಜಾಬ್ ರೋಲ್ಸ್ ಪ್ರೊಫೈಲ್ಸ್ ಇನ್ ಸೈಬರ್ ಸೆಕ್ಯೂರಿಟಿ, IoT ಆ್ಯಂಡ್ ಬ್ಲಾಕ್ ಚೈನ್ ಟೆಕ್ನಾಲಜಿ. ಕಾಲೇಜಸ್ ಎಷ್ಟಿದೆ? 20 ಕಾಲೇಜ್ ಇದೆ. ರೈಟ್ ಫ್ರಮ್ ಕಟ್ ಆಫ್ 3885ರಿಂದ ಕೊನೆಯಲ್ಲಿ 1,96,880. ಸೊ ಈ ವರ್ಷ ಏನಾದರೂ 2.5 ಲಕ್ಷದವರೆಗೂ ರ್ಯಾಂಕ್ ಬಂದರೂ ಸಹ ನಿಮಗೆ ಅಟ್ಲೀಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಾದರೂ ಸಿಗೋ ಸಾಧ್ಯತೆ ಇರುತ್ತೆ. ಯು ಮೇ ಕನ್ಸಿಡರ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ದ ಅಲೈಡ್ ಕೋರ್ಸ್ ಆಫ್ CS. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.